ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು. ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8ರಿಂದ ಮತ್ತು 9ರವರೆಗೆ ನಾವು ಓದಿಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಪ್ರೀತಿಯ ದೇವಜನರೇ, ಕೇವಲ ಸಾಮಾನ್ಯ ಮನುಷ್ಯರಾಗಿರುವಂಥ ನಾವು ನಮ್ಮ ಆಲೋಚನೆಯ ಮೇರೆಗೆ ಅಥವಾ ನಮ್ಮ ದಾರಿಯ ಮೇರೆಗೆ, ನಮ್ಮ ಒಂದು ಬುದ್ಧಿಯ ಮೇರೆಗೆ ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಸೋಲನ್ನೇ ಕಾಣುತ್ತೇವೆ ಹೊರತು ಬದಲಾಗಿ ಮೇಲನ್ನ ಕಾಣುವುದಿಲ್ಲ. ನಮ್ಮ ಒಂದು ಚಿತ್ತಾನುಸಾರವಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ನಿಷ್ಫಲರಾಗ್ತೇವೆ ಪ್ರಿಯರೇ. ಆದರೆ ಸತ್ಯವೇದದಲ್ಲಿ ದೇವರು ಹೀಗೆ ಮಾತನಾಡ್ತಾ ಇದ್ದಾನೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿವೆಯೋ ಅಷ್ಟೇ ನನ್ನ ಮಾರ್ಗಗಳು ಮತ್ತು ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶವು ಮತ್ತು ದೇವರ ಒಂದು ಚಿತ್ತವು ಯಾವತ್ತೂ ಕೂಡ ನಿಷ್ಫಲವಾಗುವುದಿಲ್ಲ. ದೇವರು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ದೇವರು ಒಂದು ವೇಳೆ ನಿರ್ಧಾರ ಮಾಡಿದ್ದಾನೆಂಬುದರೆ ಆತನ ಒಂದು ಉದ್ದೇಶವನ್ನ, ಆತನ ಒಂದು ಚಿತ್ತವನ್ನ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮನ್ನ ನಾವು ಯಾವಾಗಲೂ ದೇವರಿಗೆ ಒಪ್ಪಿಸಿಕೊಟ್ಟು, ಅಪ್ಪ ದೇವರೇ, ಯಾವಾಗಲೂ ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನಡೆಸು, ನಿನ್ನ ಉದ್ದೇಶದಿಂದ ನಮ್ಮನ್ನ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ಆತನ ಚಿತ್ತಾನುಸಾರವಾಗಿ ಆತನ ಮಾರ್ಗಗಳಲ್ಲಿ ನಮ್ಮನ್ನ ನಡೆಸುವವನಾಗಿದ್ದಾನೆ ಪ್ರಿಯರೇ. ಯಾರು ಕೂಡ ದೇವರಿಂದ ಉಂಟಾಗುವಂತ ಆಶೀರ್ವಾದವನ್ನ ತಡೆಯಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಈ ವಾಕ್ಯವನ್ನ ಹಿಡಿದಿಟ್ಟು ನೀವು ಪ್ರಾರ್ಥನೆ ಮಾಡಿರಿ. ಆತನ ಉದ್ದೇಶದ ಮೇರೆಗೆ, ಆತನ ಚಿತ್ತಾನುಸಾರವಾಗಿ ನೀವು ನಡೆಯುವವರಾಗಿರಿ. ದೇವರು ನಿಮ್ಮೊಂದಿಗಿರಲಿ, ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.